ಎಸ್ಐಆರ್ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಬಿಎಲ್ಎಗಳಿಗೆ ಅಗತ್ಯ ಮಾಹಿತಿ ಹಾಗೂ ದಾಖಲಾತಿಗಳ ಬಗ್ಗೆ ಮಾರ್ಗದರ್ಶನ ನೀಡುವ ಉದ್ದೇಶದಿಂದ ಪಾಣೆಮಂಗಳೂರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಬಿಸಿ ರೋಡಿನಲ್ಲಿರುವ ಪಾಣೆಮಂಗಳೂರು ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಎಸ್ಐಆರ್ ಮಾಹಿತಿ ಸೇವಾ ಕೇಂದ್ರವನ್ನು ಮಾಜಿ ಸಚಿವ ಬಿ ರಮಣದರೈ ಉದ್ಘಾಟಿಸಿದರು. ಈ ಸಹಾಯವಾಣಿ ಕೇಂದ್ರ ನಮ್ಮ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಎಲ್ಲ ಬೂತಿನಿಂದ ಏನಾದರೂ ಸಮಸ್ಯೆ ಇದ್ದರೆ ನೇರವಾಗಿ ಇಲ್ಲಿ ಸಂಪರ್ಕವನ್ನು ಕೊಡಬೇಕು. ಅವರ ಫೋನ್ ನಂಬರ್ ಎಲ್ಲ ತಗೊಳ್ಬೇಕು ಎಲ್ಲರೂ. ಈಗ ನೀವು ಹೋಗೋದಕ್ಕೆ ಮೊದಲು ಮತ್ತು ಈಗ 2 ಬ್ಲಾಕ್ನ ಅಧ್ಯಕ್ಷರು ಯಾರ್ಯಾರು ಉಸ್ತುವಾರಿಗಳಿದ್ದಾರೆ ಅಂತ ಹೊರಗಡೆ ಅನೌನ್ಸ್ ಮಾಡ್ತಾರೆ. ಏನಾದರೂ ಅವ್ರು ನಮಗೆ ಕಷ್ಟ ಆಗುತ್ತೆ, ನನಗೆ ಪುರ್ಸೋತಿಲ್ಲ ಅಂತ ಹೇಳಿದ್ರೆ ಧೈರ್ಯವಾಗಿ ಹೇಳಿದ್ರೆ ಅವರಿಗೆ ನಾವು ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ತೀವಿ. ಎಲ್ಲರೂ ಕೂಡ ಮಾತ್ರ ಕಡ್ಡಾಯವಾಗಿ ಇರಬೇಕು ಅಂತ ಹೇಳುವಂಥದ್ದು. ಮತ್ತು ಅಲ್ಲಿಯ ವಲಯ ಕಾಂಗ್ರೆಸ್ ಅಧ್ಯಕ್ಷರಿಗೆ ಅದು ಅವರು ಹೇಗೂ ಜವಾಬ್ದಾರಿ ಇದೆ, ಬೂತ್ನ ಅಧ್ಯಕ್ಷರಿಗೆ ಜವಾಬ್ದಾರಿ ಇದೆ. ಆ ಬೂತು ಅಧ್ಯಕ್ಷರು ಮತ್ತು ವಲಯ ಕಾಂಗ್ರೆಸ್ ಅಧ್ಯಕ್ಷರು ಹೊರತುಪಡಿಸಿ ನಾವು ಕೆಲವರಿಂದ ಮತ್ತು ಪ್ರಮುಖ ಮುಖಂಡರು ಇವತ್ತು ನಾವೆಲ್ಲ ಪ್ರಮುಖ ಬ್ಲಾಕ್ ಪ್ರೆಸಿಡೆಂಟ್ ಅಧ್ಯಕ್ಷರು ಇದ್ದಾರೆ ಮತ್ತು ದೊಡ್ಡ ದೊಡ್ಡ ಮುಖಂಡರು ಎಲ್ಲ ಇದ್ದಾರೆ. ಅವ್ರನ್ನ ಹೊರತುಪಡಿಸಿ ಇವತ್ತು ಇದಕ್ಕೆ ಹೆಸರುಗಳನ್ನ ಹೇಳ್ತೇವೆ. ಅವರೆಲ್ಲ ಅವರವರ ಜಾಗದಲ್ಲಿ ಓದಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಾನು ವಿನಂತಿ ಮಾಡಿಕೊಳ್ತೇನೆ. ಯಾವುದೇ ಒಬ್ಬ ಮತದಾರ ಮತದಾರ ಪಟ್ಟಿಯಿಂದ ಹೊರಗೆ ಉಳಿದಂತೆ ನೋಡಿಕೊಳ್ಳುತ್ತ ಹೊಣೆಗಾರಿಕೆ ನಮ್ಮದು ಅಂತ ನಾವು ಒಂದು ತೀರ್ಮಾನ ಮಾಡಬೇಕು. ನಮ್ಮ ಕೆಲಸದಲ್ಲಿ ನಾವು ಪ್ರಾಮಾಣಿಕವಾಗಿ ಇರ್ತೇವೆ ಅನ್ನೋಂಥ ವಿಶ್ವಾಸದಲ್ಲಿ ನಿಮ್ಗೆ ಕೂಡ ಇರಬೇಕು. ಬಹುಶಃ ಇವತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಸೂಚನೆ ಮೇರೆಗೆ ನಾವು ಈ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಜಿಲ್ಲಾ ಕಾಂಗ್ರೆಸ್ ಕೂಡ ನಮಗೆ ಉಸ್ತುವಾರಿಯನ್ನು ನಮ್ಮ ಕಂಬಳಿಯವರನ್ನು ಹಾಕಿದ್ದಾರೆ. ಅವರು ಕೂಡ ಕೆಲವು ದಿವಸ ಇಲ್ಲಿ ಬಂದು ನಮಗೆ ಮಾರ್ಗದರ್ಶನವನ್ನು ಹೇಳಿದ್ದಾರೆ. ಮತ್ತು ಉಳಿದ ಎಲ್ಲ ಮುಖಂಡರು ಅವರವರ ಕರ್ತವ್ಯದ ಭಾಗವಾಗಿ ನಾವು ಗ್ರಾಮಕ್ಕೆ ಹೋದಾಗ ಪ್ರಮುಖವಾಗಿ ಎಲ್ಲ ಮುಖಂಡರು ಬ್ಲಾಕ್ ಮಟ್ಟದ ಎಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಅವರು ಕೂಡ ಅವರ ಸಹಾಯವನ್ನು ಕೂಡ ಎಲ್ಲ ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥದ್ದನ್ನು ಹೇಳಿಕೊಂಡು ಬಹುಶಃ ಇದು ಯಶಸ್ವಿ ಆಗಬೇಕು. ನಾಳೆ 29 ತಾರೀಕಿನವರೆಗೆ ನಮ್ಮ ಬಂಟ್ವಾಳ ತಾಲೂಕಿನಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ 100ಕ್ಕೆ 100 ಎಸ್ಐಆರ್ ಯಶಸ್ವಿಯಾಗಿ ಹೇಳುವಂಥ ರೀತಿಯಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು. ನಿಮಗೆ ವಿನಂತಿ ಮಾಡ್ತೀನಿ.